Environmental Studies for Class 4, Lesson 1, The Animal Kingdom. In previous class, you already learned about different animals. You know that birds, many birds, and insects are also animals. ನಾವು ಹಿಂದಿನ ತರಗತಿಯಲ್ಲಿ ಬಹಳಷ್ಟು ಪಕ್ಷಿಗಳು, ಪ್ರಾಣಿಗಳ ಬಗ್ಗೆ ಮತ್ತು ಕೀಟಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಪಕ್ಷಿಗಳು ಮತ್ತು ಕೀಟಗಳು ಸಹ ಪ್ರಾಣಿಗಳು, ಜೀವಿಗಳು ಎಂದು ನಮಗೆ ತಿಳಿದಿದೆ. Do you know that we human beings also belong to the group of animals? ಮನುಷ್ಯರು ಸಹ ಪ್ರಾಣಿಗಳ ಗುಂಪಿಗೆ ಸೇರಿದ್ದಾರೆ ಎನ್ನುವುದು ನಿನಗೆ ಗೊತ್ತಿದೆಯಾ? Observe the animal that you see around you. ಅಂದ್ರ ನಿನ್ನ ಆಜುಬಾಜು ಇರುವಂತಹ, ನಿನ್ನ ಪಕ್ಕದಲ್ಲಿ ಇರುವಂತಹ ಪ್ರಾಣಿಗಳನ್ನ ಗುರುತಿಸು. Identify a similarity that you find between animals and you. Identify similarities. ಅಂದ್ರ ನಿನಗೂ ಮತ್ತು ಆ ಪ್ರಾಣಿಗಳಿಗೂ ಇರುವಂತಹ ಹೋಲಿಕೆಗಳನ್ನ ಗುರುತಿಸು ಅಂತ ಹೇಳಾರ. ನೋಡೋಣ ಏನೇನು ಹೋಲಿಕೆಗಳದವು ಅಂತ. ನೋಡ್ರಿ, ನಾನು ಮತ್ತು ಪ್ರಾಣಿಗಳು ಬೋತ್ ನೀಡ್ ಫುಡ್ ಟು ಲಿವ್ ಅಂಡ್ ಗ್ರೋ. ಜೀವಿಸಲು ಮತ್ತು ಬೆಳೆಯಲು ಇಬ್ಬರಿಗೂ ಆಹಾರ ಬೇಕು. ಹೌದಾ? ಆಹಾರ ಬೇಕು. ನೆಕ್ಸ್ಟ್, ಬೋತ್ ಡ್ರಿಂಕ್ ವಾಟರ್ ಟು ಸ್ಟೇ ಹೆಲ್ದಿ. ನೀರು ಬೇಕು, ಎರಡಕ್ಕೂ ನೀರು ಬೇಕು. ಬೋತ್ ಬ್ರೀತ್ ಏರ್ ಟು ಸರ್ವೈವ್. ಗಾಳಿ, ಉಸಿರಾಡಲು ಗಾಳಿ ಬೇಕು. ಗಾಳಿ ಉಸಿರಾಡಲು ಬೇಕು. ಸರಿನಾ? ಬೋತ್ ನೀಡ್ ಫುಡ್ ಟು ಲಿವ್ ಅಂಡ್ ಗ್ರೋ. ಬೋತ್ ಡ್ರಿಂಕ್ ವಾಟರ್ ಟು ಸ್ಟೇ ಹೆಲ್ದಿ. ಬೋತ್ ಬ್ರೀತ್ ಏರ್ ಟು ಸರ್ವೈವ್. ಒಂದೆರಡು ಮೂರಾಯ್ತು, ಅಷ್ಟ ಕೊಟ್ರು ಅವರು. ಸಿ ದಿಸ್ ಪಿಕ್ಚರ್. Group of boys and girls, group of cows. Look at the picture above. Observe the difference between you and a cow. ನಿನಗೂ ಮತ್ತು ಆಕಳಿಗೂ ಇರುವ ವ್ಯತ್ಯಾಸವನ್ನ ಹೇಳು ಅಂತ ಹೇಳಾರ. ಇಲ್ಲೇ write the difference that you have observed in table given below. ಇಲ್ಲಿ ನೋಡ್ರಿ, ನಾವು ಇದು ಆಕಳು. ನೋಡ್ರಿ, ಕಾಲುಗಳು, ಎರಡು ಕಾಲು, ಇಲ್ಲಿ 4 ಕಾಲು, 2 ಕೈ 2 ಕಾಲು, ಇಲ್ಲೇ 4 ಕಾಲುಗಳದವು. ಬಾಲ ಇದೆ, ಇಲ್ಲಿ ಬಾಲ ಇಲ್ಲ. ಮತ್ತ ಹಿಂಗ ಅಲ್ಲೇ ಮತ್ತೇನೇನ್ ಗುರುತಿಸ್ಬೋದು? ಕೊಂಬಿದೆ, ಕೊಂಬಿಲ್ಲ. ಇವು ಕೈಗಳಿಂದ ಬರಿತೀರಿ, ಓದ್ತೀರಿ, ಕಣ್ಣುಗಳಿಂದ ಓದ್ತೀರಿ, ಕೈಗಳಿಂದ ಬರಿತೀರಿ. ಇವು ಕಣ್ಣುಗಳಿಂದ ಓದ್ಬಹುದು, ಬರೆಯೋಲ್ಲ ಕೈಗಳಿಂದ. ನೋಡೋಣ. ಐ ವಾಕ್ ಆನ್ 2 legs. ನಾನು 2 ಕಾಲುಗಳಿಂದ ನಡೆಯುತ್ತೇನೆ. ಕೌ ವಾಕ್ಸ್ ಆನ್ 4 legs. ಹೌದು. ಐ ಈಟ್ ವೆರೈಟೀಸ್ ಆಫ್ ಫುಡ್. ನಾನು ವಿವಿಧ ತರದ ಆಹಾರ ಪದಾರ್ಥಗಳನ್ನು ಸೇವಿಸುತ್ತೇನೆ. ಕೌ ಮೇನ್ಲಿ ಈಟ್ ಗ್ರಾಸ್ ಅಂಡ್ ಪ್ಲಾಂಟ್ಸ್. ಆಕಳು ಬರೀ ಹುಲ್ಲನ್ನ ತಿನ್ನುತ್ತದೆ, ಹುಲ್ಲು ಮತ್ತು ಸಸ್ಯ ಪದಾರ್ಥಗಳನ್ನ ತಿನ್ನುತ್ತದೆ. ಐ ಯೂಸ್ ಹ್ಯಾಂಡ್ಸ್ ಟು ಹೋಲ್ಡ್ ಅಂಡ್ ಡೂ ವರ್ಕ್. ನಾನು ಕೈಗಳಿಂದ ಕೆಲಸವನ್ನ ಮಾಡುತ್ತೇನೆ. A cow has hooves instead of hands. ಅದಕ್ಕ ಕೈಗಳಿಲ್ಲ, ಪಾದಗಳದವು. I wear clothes. ನಾನು ಬಟ್ಟೆಯನ್ನು ಧರಿಸುತ್ತೇನೆ. Cow does not wear clothes. ಆಕಳು ಬಟ್ಟೆಯನ್ನು ಧರಿಸುವುದಿಲ್ಲ. I live in a house. ನಾನು ಮನೆಯಲ್ಲಿರುತ್ತೇನೆ. Cow lives in a shed or cow shed. ಆಕಳು ಕೊಟ್ಟಿಗೆಯಲ್ಲಿರುತ್ತದೆ. ಆಕಳು ಕೊಟ್ಟಿಗೆಯಲ್ಲಿ ಇರುತ್ತದೆ. ಮೈ ಬಾಡಿ ಹ್ಯಾಸ್ ಲೆಸ್ ಹೇರ್. ನನ್ನ ಮೈಯಲ್ಲಿ ಕಡಿಮೆ ಕೂದಲುಗಳಿವೆ. A cow's body is covered with
full of hair or more hair than me. I can read and study. Cow cannot read or study. I can write. Cow cannot talk or write like humans. Okay, ಇದಿಷ್ಟು ವ್ಯತ್ಯಾಸಗಳು ಬರ್ಕೊಳ್ಳಿ ನೀಟಾಗಿ. Next, Vanaja of class 4 is a smart girl. She has made a list of animals that she saw when she went on a field trip with her teacher, but she has forgotten to write their size, color, food, and habitat. You write them. ನೋಡ್ರಿ, ವನಜ 4ನೇ ತರಗತಿ ವಿದ್ಯಾರ್ಥಿ. ಅವಳು ತನ್ನ ಶಿಕ್ಷಕರೊಂದಿಗೆ ಪ್ರವಾಸಕ್ಕೆ ಹೋದಳು. ಅಲ್ಲಿ ಒಂದಿಷ್ಟು ಪ್ರಾಣಿಗಳನ್ನ ಗಮನಿಸಿದಳು. ಆದರೆ ಅವಳು ಅದರ ಆಕಾರ, ಅದರ ಬಣ್ಣ, ಅದರ ಆಹಾರ, ಅದು ವಾಸಿಸುವ ಪ್ರದೇಶವನ್ನ ಬರೆಯುವುದನ್ನ ಮರೆತಲು. ಈಗ ನೀವು ಅದನ್ನ ಪ್ರಯತ್ನಿಸಿ ಅಂತ ಹೇಳಾರ. ಸೀರಿಯಲ್ ನಂಬರ್, ನೇಮ್ ಆಫ್ ದ ಅನಿಮಲ್, ಪ್ರಾಣಿಗಳ ಹೆಸರು ಕೌ. ಗಾತ್ರ, ಇದು ಗಾತ್ರ ಹೆಂಗಿರುತ್ತ? ಸ್ವಲ್ಪ ದೊಡ್ಡದಿರುತ್ತ, ಲಾರ್ಜ್. ಕಲರ್, ಬ್ರೌನ್ ಕಲರ್ ಇರುತ್ತ, ಬ್ರೌನು, ವೈಟ್ ಈ ತರ ಇರುತ್ತ. ಫುಡ್, ಗ್ರಾಸ್ ತಿನ್ನುತ್ತಿದ, ಗ್ರಾಸ್. ವಾಸಸ್ಥಳ ಶೆಡ್, ಕೌ ಶೆಡ್. ಮೀನು ಸ್ಮಾಲ್ನೇ ಇರುತ್ತ, ಬಿಗ್ನೇ ಇರುತ್ತೆ. ಇದ್ರೊಳಗ ನಾವೀಗ ಚಿಕ್ಕದು ಅಂತ ಇಟ್ಕೊಳ್ಳೋಣ. ಬ್ಲ್ಯಾಕ್ ಕಲರ್ ಆಗಿರುತ್ತ. ಇದು ಇನ್ಸೆಕ್ಟ್ಸ್ ಅನ್ನ ತಿನ್ನುತ್ತೆ, ಇನ್ಸೆಕ್ಟ್ಸ್. ವಾಸಸ್ಥಳ ವಾಟರ್, ಇನ್ ವಾಟರ್ ಆರ್ ರಿವರ್. ರಿವರ್, ಸಿ, ಪಾಂಡ್. ಕ್ರೇನ್, ಕೊಕ್ಕರೆ. ಕೊಕ್ಕರೆ ಇದು ಆಕಳಿಗೆ ಹೋಲಿಸಿದ್ರ ಸ್ಮಾಲ್ ಇರುತ್ತ, ಸ್ಮಾಲ್. ಇದರದ್ದು ಬಣ್ಣ ವೈಟ್ ಆಗಿರುತ್ತ. ಇದೇನ್ ತಿನ್ನುತ್ತ? ಇನ್ಸೆಕ್ಟ್ಸ್ ಅಂಡ್ ಫಿಶ್ ಅನ್ನ ತಿನ್ನುತ್ತ. ಇನ್ಸೆಕ್ಟ್ಸ್, ಕೀಟಗಳು ಮತ್ತು ಫಿಶ್ ಅನ್ನ ತಿನ್ನುತ್ತ ಕೊಕ್ಕರೆ. ಮೋಸ್ಟ್ ಪ್ರೊಬೆಬ್ಲಿ ವಾಟರ್ ಅಂಡ್ ಲ್ಯಾಂಡ್ ನೊಳಗೆ ಇರುತ್ತ. ವಾಟರ್ ಅಂತಾನ ಬರೆಯೋಣ. ವಾಟರ್ ನೀರಿನಲ್ಲಿ, ರಿವರ್. ರಿವರ್ ಅಂದ್ರೆ ಈಸಿಯಾಗಿ ಗೊತ್ತಾಗತ್ತೆ. ಬಟರ್ಫ್ಲೈ, ಚಿಟ್ಟೆ. ಸೈಜ್ ಸ್ಮಾಲ್ ಆಗಿರುತ್ತ. ವೆರೈಟಿ ಆಫ್ ಕಲರ್ ಅನ್ನ ಹೊಂದಿರುತ್ತಿದ್ದು. ವೆರೈಟಿ ನೀ ನೋಡಿದ್ದು ಯಾವ್ದಿದೆ ಅದನ್ನ ಬರಿ. ಬ್ಲ್ಯಾಕ್ ಇದ್ರ ಬ್ಲ್ಯಾಕು, ವೆರೈಟಿ ಬ್ಲ್ಯಾಕ್ ಕಲರ್ ಅಂತ ಬರಿ ಅನ್ಬೇಕಂದ್ರ. ಇದೇನ್ ತಿನ್ನುತ್ತ ಅಂದ್ರ ನೆಕ್ಟರ್, ಮಕರಂದವನ್ನ ತಿನ್ನುತ್ತ. ನೆಕ್ಟರ್ ನ ತಿನ್ನುತ್ತ. ಇದೆಲ್ಲಿರುತ್ತ? ಆನ್ ಟ್ರೀ. ವಾಸಸ್ಥಳ ಟ್ರೀ ಆರ್ ಪ್ಲಾಂಟ್. ಮಂಕಿ, ಆಕಳಿಗೆ ಹೋಲಿಸಿದ್ರ ಸ್ಮಾಲ್. ಇದು ಯಾವ ಕಲರು? ಬ್ಲ್ಯಾಕ್ ಇರುತ್ತ, ಬ್ರೌನ್ ಕಲರ್ ಇರುತ್ತ, ಮತ್ತ ರೆಡ್ ಕಲರ್ ಇರುತ್ತ. ರೆಡ್ ಮಂಕಿ. ಇದು ಏನ್ ತಿನ್ನುತ್ತ? ಫ್ರೂಟ್ಸ್. ಫ್ರೂಟ್ಸ್, ಫ್ರೂಟ್ಸ್ ಅನ್ನ ತಿನ್ನುತ್ತ. ಇದೆಲ್ಲೇ ಪ್ಲಾಂಟ್ಸ್ ಅಲ್ಲಿ ಇರುತ್ತ. ಪ್ಲಾಂಟ್ಸ್ ಆ ಟ್ರೀ ಒಳಗ. ಗಾರ್ಡನ್ ಲಿಜಾರ್ಡ್, ಸ್ಮಾಲ್ ಆಗಿರುತ್ತ. ಕಲರ್ ಬ್ರೌನ್. ಇದು ಏನು? ಇನ್ಸೆಕ್ಟ್ಸ್ ಅನ್ನ, ಹುಳುಗಳನ್ನ ತಿನ್ನುತ್ತ. ಗಾರ್ಡನ್ ಅಂತ ಅಂದಿರೋದ್ರಿಂದ ಇದೆಲ್ಲಿ ಗಾರ್ಡನ್ ಅಲ್ಲೇ ಇರುತ್ತ. ವಾಸಸ್ಥಳ ಗಾರ್ಡನ್. ನೆಕ್ಸ್ಟ್ ನೋಡ್ರಿ, ರ್ಯಾಬಿಟ್, ಮೊಲ.
ಸೈಜ್ ಸ್ಮಾಲ್. ಕಲರ್ ವೈಟ್ ಆಗಿರುತ್ತ, ಬ್ರೌನ್ ಇರುತ್ತ. ಇದೇನ್ ತಿನ್ನುತ್ತ? ಗ್ರಾಸ್. ಫೀಲ್ಡ್ ನೊಳಗೆ ಇರುತ್ತೆ ಇದು. ಫೀಲ್ಡ್ ಆರ್ ಗಾರ್ಡನ್. ಗ್ರಾಸ್ ಆಫರ್ ಮಿಡತೆ, ಸೈಜ್ ಸ್ಮಾಲ್. ಮಿಡತೆ ಕಲರ್ ಗ್ರೀನ್ ಆಗಿರುತ್ತ. ಮಿಡತೆ ಇನ್ಸೆಕ್ಟ್ಸ್ ಅನ್ನ ತಿನ್ನುತ್ತ. ಇದೆಲ್ಲಿರುತ್ತ? ಆನ್ ಗ್ರಾಸ್ ನೊಳಗಿರುತ್ತ. ಆನ್ ವಾಸಸ್ಥಳ ಗ್ರಾಸ್. ಇದ್ರದ್ದು ಸ್ಮಾಲ್ ಟಾರ್ಟೈಸ್ ಅಂದ್ರೆ ಆಮೆ ಸ್ಮಾಲ್ ಆಗಿರುತ್ತ, ಬಣ್ಣ ಬ್ರೌನ್. ಇದೇನ್ ತಿನ್ನುತ್ತ? ಇನ್ಸೆಕ್ಟ್ಸ್. ಇನ್ಸೆಕ್ಟ್ಸ್ ಗ್ರಾಸ್ ಅನ್ನ ತಿನ್ನುತ್ತ, ಹುಲ್ಲನ್ನ ತಿನ್ನುತ್ತ. ಎಲ್ಲಿ ವಾಸ? ಆಂಫಿಬಿಯನ್. ಇದು ನೀರು ಮತ್ತು ಆಂಫಿಬಿಯನ್, ನೀರು ಮತ್ತು ಭೂಮಿಯ ಮೇಲೆ ಎರಡರಲ್ಲಿ ವಾಸ ಮಾಡೋದ್ರಿಂದ ಆಂಫಿಬಿಯನ್ ಅಂತ ಹೇಳ್ತಾರೆ ಇದಕ್ಕೆ. ಬ್ಯಾಟ್ ಬಾವಲಿ, ಸ್ಮಾಲ್, ಸೈಜ್ ಸ್ಮಾಲ್ ಐತಿ. ಬಾವಲಿ ಕಲರ್ ಬ್ಲ್ಯಾಕ್ ಆಗಿರುತ್ತ. ಏನ್ ತಿನ್ನುತ್ತ? ಇದು ಬಾವಲಿ ಇನ್ಸೆಕ್ಟ್ಸ್ ಅನ್ನ ತಿನ್ನುತ್ತ. ಎಲ್ಲಿ? ಟ್ರೀ ಒಳಗೆ ಇರುತ್ತೆ, ಮರದಲ್ಲಿ ವಾಸ ಮಾಡುತ್ತ. ಇವೆಷ್ಟು ನೋಡ್ರಿ. ಏನಾದ್ರೂ ಗೊತ್ತಾಗದೆ ಇದ್ರ ಕೇಳಿ, ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ. ಇನ್ನೊಂದ್ಸರಿ ಹೇಳೋಣ. Fill in the blank. A few animals like fish live in water. Live in water. ನೀರಿನಲ್ಲಿ ವಾಸಿಸುತ್ತವೆ. Monkey, birds and insect live on tree. ಮರದಲ್ಲಿ ವಾಸಿಸುತ್ತವೆ. Monkeys and many animals like I and cow. ಯಾವ್ದಾದ್ರು ಒಂದ್ ಬರೀ ಸಾಕು. ಆಯ್ ಅಂದ್ರ ನಾನು ಮತ್ತು ಆಕಳು. ಲಿವ್ ಆನ್ ಲ್ಯಾಂಡ್, ನಾವು ನೆಲದ ಮೇಲೆ ಇರ್ತೀವಲ್ಲ, ಆಕಳನ್ನು ನೆಲದ ಮೇಲೆ ಇರುತ್ತೆ, ಸಾಕು. ಡಿಫರೆಂಟ್ ಅನಿಮಲ್ಸ್ ಈಟ್ ಡಿಫರೆಂಟ್ ಕೈಂಡ್ ಆಫ್ ಫುಡ್. Animal which eat the product of plant such as grass, leaf, etc. are called herbivorous. ಅದಕ್ಕ ಸಸ್ಯಾಹಾರಿಗಳು ಅಂತಾರ. ಹರ್ಬಿವೋರ್ಸ್. ಸಸ್ಯಾಹಾರಿಗಳು ಅಂತ ಕರೀತಾರ. Animal which eat flesh, egg and other product of animal are called carnivores ಅಂತಾರ. ಇವಕ್ಕ ಕಾರ್ನಿವೋರ್ಸ್ ಅಂತ ಹೇಳ್ತಾರ. ಮಾಂಸಾಹಾರಿಗಳು ಅಂತ ಕರೀತಾರೆ. Next, animals which eat products of both plants and animals are called. ಸಸ್ಯಗಳು ಮತ್ತು ಪ್ರಾಣಿಗಳು ಎರಡನ್ನೂ ತಿಂದು ಬದುಕುವುದಕ್ಕೆ ಮಿಶ್ರಹಾರಿಗಳು, ಓಮ್ನಿವೋರ್ಸ್ ಅಂತ ಕರೀತಾರ. ಓಮ್ನಿವೋರ್ಸ್, ಮಿಶ್ರಹಾರಿಗಳು. Observe the size of the animal you see around you. Spill a few grains in the yard of your house. Sit little away and observe the shape, sizes of the bird and insect that come to eat those grains. ನೀವು ಸ್ವಲ್ಪ ಪಕ್ಷಿಗಳ ಆಕಾರವನ್ನ, ಗಾತ್ರವನ್ನ ಗಮನಿಸಿ. ಒಂದಿಷ್ಟು ಕಾಡುಗಳನ್ನ ಮನೆಯ ಮುಂದ್ಗಡೆ ಹಾಕಿ ಸ್ವಲ್ಪ ಶಾಂತವಾಗಿ ಕುತ್ಕೊಳ್ಳಿ. ಹಕ್ಕಿಗಳು ಬರ್ತಾವ, ಪಕ್ಷಿಗಳು ಬರ್ತಾವ, ಅವುಗಳ ಆಕಾರ ಮತ್ತು ಗಾತ್ರವನ್ನ, ಅವನ ಕಾಳುಗಳನ್ನು ತಿನ್ನಾಕ್ ಬಂದಾಗ ಗಮನಿಸಿ ಅಂತ ಹೇಳ. ಗಮನಿಸಿ ನೋಡೋಣ. ನೆಕ್ಸ್ಟ್, ಫ್ರಮ್ which animal do we get the milk that is used at home? ಮನೆಯಲ್ಲಿ ಬಳಸುವ ಹಾಲು ಯಾವ ಪ್ರಾಣಿಗಳಿಂದ ದೊರೆಯುತ್ತದೆ? ಕೌ, ಬಫೆಲೋ. ಡಾಂಕಿ ಅನಿಮಲ್ಸ್ ಯೂಸ್ ಮಾಡ್ತಾರ, ಡಾಂಕಿನ ಯೂಸ್ ಮಾಡ್ತಾರ. ಮತ್ತ ಇರ್ಲಿ. ಮೇಕ್ ಅ ಲಿಸ್ಟ್ ಆಫ್ ಫುಡ್ ಐಟಮ್ ಯೂಸ್ಡ್ ಇನ್ ಯುವರ್ ಹೌಸ್.
ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂತಹ ಆಹಾರ ಪದಾರ್ಥಗಳ ಪಟ್ಟಿ ಮಾಡಿ. ಡ್ರಾ ಅ ಸರ್ಕಲ್ ಅರೌಂಡ್ ದ ಫುಡ್ ಐಟಮ್ ಆಬ್ಟೇನ್ ಫ್ರಾಮ್ ಅನಿಮಲ್. ಅದರಲ್ಲಿ ಪ್ರಾಣಿಗಳಿಂದ ಬಂದ ಆಹಾರ ಪದಾರ್ಥಗಳಿಗೆ ವೃತ್ತವನ್ನ ಹಾಕಿ ಅಂತ ಹೇಳ್ಯಾರ. ನೋಡೋಣ, ಇಲ್ಲಿ ನೋಡ್ರಿ, ರೈಸ್, ವೀಟ್ ಫ್ಲೋರ್, ರಾಗಿ ಫ್ಲೋರ್, ತೂರ್ ದಾಲ್, ಗ್ರೀನ್ ಗ್ರಾಮ್, ಮೂಂಗ್. ಇವು ಅಕ್ಕಿ, ಗೋಧಿ, ರಾಗಿ, ಇವು ಎಲ್ಲ ಸಸ್ಯಗಳಿಂದ ಬಂದಂತಹ ಪದಾರ್ಥಗಳು. ಈಗ ಇಲ್ಲಿ ಎಗ್ಸ್, ಫ್ರೂಟ್ಸ್, ಎಗ್ಸ್ ಪ್ರಾಣಿಗಳಿಂದ ಬಂದಿತ್ತು. ಮೀಟ್ ಪ್ರಾಣಿಗಳಿಂದ ಬಂದಿತ್ತು. ನೆಕ್ಸ್ಟ್ ಫಿಶ್ ಅನ್ನು ಯೂಸ್ ಮಾಡ್ತಾರೆ ಮನೆಯಲ್ಲಿ, ಪ್ರಾಣಿಗಳಿಂದ ಬಂದಿರುವಂತದ್ದು. ಮಿಲ್ಕ್ ಪ್ರಾಣಿಗಳಿಂದ ಬಂದಿರುವಂತದ್ದು. ನೆಕ್ಸ್ಟ್ ಕರ್ಡ್, ಮೊಸರನ್ನ ಯೂಸ್ ಮಾಡ್ತಾರ, ಅದು ಪ್ರಾಣಿಗಳಿಂದ ಬಂದಿರುವಂತದ್ದು. ಫ್ಯಾಟ್, ಗೀ ಇದು ಪ್ರಾಣಿಗಳಿಂದ ಬಂದಿರುವಂತದ್ದು. ನೋಡ್ರಿ, ಇದಿಷ್ಟು. ಇನ್ನು ಹಲವಾರು ಯೂಸ್ ಮಾಡ್ತಾರ. ಇವು ಒಂದಿಷ್ಟು ಪ್ರಾಣಿಗಳಿಂದ, ಒಂದಿಷ್ಟು ಸಸ್ಯಗಳಿಂದ, ಒಂದಿಷ್ಟು ಲಿಸ್ಟ್ ಮಾಡಿದ್ವಿ. ನೆಕ್ಸ್ಟ್, ರೈಟ್ 5 ಯೂಸಸ್ ಆಫ್ ಎನಿಮಲ್ಸ್ ಟು ಅಸ್. 5 ಪ್ರಾಣಿಗಳಿಂದ ನಮ್ಗಾಗುವ 5 ಅನುಕೂಲಗಳನ್ನ ಬರೆಯಿರಿ ಅಂತ ಹೇಳ್ಯಾರ. ಸರಿನಾ? ನೋಡೋಣ ಯಾವ್ಯಾವ ಅನುಕೂಲಗಳದು ಪ್ರಾಣಿಗಳಿಂದ ಅಂತ ಅನ್ನೋದನ್ನ. ಪ್ರಾಣಿಗಳಿಂದ ನಮಗಾಗುವ ಅನುಕೂಲಗಳನ್ನು ನೋಡ್ರಿ. ದೇ ಗಿವ್ ಅಸ್ ಫುಡ್, ದೇ ಹೆಲ್ಪ್ ಇನ್ ಫಾರ್ಮಿಂಗ್. ನಾವು ಬೆಳೆಯಲು ಸಹಾಯ ಮಾಡುತ್ತವೆ. ದೇ ಪ್ರೊವೈಡ್ ವೂಲ್, ಲಿದರ್ ಅಂಡ್ ಸಿಲ್ಕ್. ಅವು ನಮಗೆ ಸೆಣಬು ಮಾಡಲು, ಊಲ್ ಅಂದ್ರ ಬಟ್ಟೆ ತಯಾರು ಮಾಡಕ ಊಲ್ ಬೇಕಲ್ಲ, ಅದನ್ನ, ಮತ್ತ ಚರ್ಮ, ಮತ್ತ ಸಿಲ್ಕ್ ವಾರ್ಮ್, ಸಿಲ್ಕ್ ಅನ್ನ ಕೊಡುತ್ತವೆ ಪ್ರಾಣಿಗಳು. ದೇ ಗಾರ್ಡ್ ಅವರ್ ಹೋಮ್ಸ್. ನಾಯಿ ನಮ್ಮ ಮನೆಯನ್ನು ಕಾಯುತ್ತ. ಅದಕ್ಕ ದೇ ಹೆಲ್ಪ್ ಅಸ್ ಕ್ಯಾರಿ ಪೀಪಲ್ ಅಂಡ್ ಗುಡ್ಸ್. ಪ್ರಾಣಿಗಳ ಸಹಾಯದಿಂದ ನಾವು ವಸ್ತುಗಳನ್ನ ಮತ್ತು ಮನುಷ್ಯರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುತ್ತೇವೆ. ನೆಕ್ಸ್ಟ್ ನೋಡ್ರಿ, ಇಲ್ಲ ಈ ಚಿತ್ರ ಗಮನಿಸಿ. ಇಲ್ಲೇ ಕೆಳಗೊಂದು ಕೊಟ್ರ. ದ ಪಿಕ್ಚರ್ ಗಿವನ್ ಅಬೌವ್ ಶೋ ಹೌ ದ ಎನಿಮಲ್ ಆರ್ ಯೂಸ್ಫುಲ್ ಟು ಅಸ್. ರೈಟ್ ದ ರೆಸ್ಪೆಕ್ಟಿವ್ ಯೂಸಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಇನ್ ದ ಪಿಕ್ಚರ್. ಇಲ್ಲೇ ಬಿಟ್ಟಿರುವ ಜಾಗದಲ್ಲಿ ಅದರ ಉಪಯೋಗವನ್ನ ಬರೆಯಿರಿ ಅಂತ ಹೇಳ್ಯಾರ. ಉಪಯೋಗ ನಿಮ್ಗೆಲ್ರಿಗೂ ಗೊತ್ತು, ನೋಡಿದ್ರಲ್ಲ ಅದನ್ನ. ಈ ಬರೆಯೋಣ. ಪ್ಯಾರೆಟ್ ಈಟಿಂಗ್ ಫ್ರೂಟ್. ಮರ ಫ್ರೂಟ್ ಅನ್ನ ಕೊಡುತ್ತ. ಮರ ಏನ್ ಕೊಡುತ್ತ? ಹಣ್ಣು. ಸರಿನಾ? ಹನಿಯನ್ನ ಕೊಡುತ್ತ. ಹನಿಬಿ ಹನಿಯನ್ನ ಕೊಡುತ್ತ. ಅದರ ಉಪಯೋಗ ಅದು. ಜಸ್ಟ್ ಹಾರ್ಸ್ ಸವಾರಿಯನ್ನ, ಡ್ರೈವ್, ಸವಾರಿ ಮಾಡ್ತಾ ಇದ್ದಾರೆ. ಡ್ರೈವ್ ಆರ್ ರೈಡ್, ಸವಾರಿ. ಸರಿನಾ? ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಅಂದ್ರ ಫ್ಲಗ್ಗಿಂಗ್ ಅಂತಾನೆ ಹೇಳ್ತಾರೆ ಅದಕ್ಕ. ಎತ್ತುಗಳಿಂದ ಏನ್ ಮಾಡ್ತಾ ಇದ್ದಾರೆ? ಫ್ಲಗ್ಗಿಂಗ್ ಮಾಡ್ತಾ ಇದ್ದಾರೆ. ಫ್ಲಗ್ಗಿಂಗ್. ನೆಕ್ಸ್ಟ್ ಕೌದಿಂದ ಫಿಶ್ ಅನ್ನ ಫಾರ್ ಮೀಟ್. ಇದು ಫಿಶ್ ಎದಕ್ಕೆ ಯೂಸ್ ಮಾಡ್ತಾರ? ಮೀಟ್ಗಾಗಿ, ಮಾಂಸಕ್ಕಾಗಿ ಯೂಸ್ ಮಾಡ್ತಾರ. ಕೌವನ್ನ ಮಿಲ್ಕ್ ಗಾಗಿ ಯೂಸ್ ಮಾಡ್ತಾರ.
ಇದು ಊಲ್. ಊಲ್ ತಯಾರು ಮಾಡಕ ಯೂಸ್ ಮಾಡ್ತಾರ. ಡಾಗ್, ಇದು ಮನೆ ಕಾಯುತ್ತ. ಫಾರ್ ಸೇಫ್ಟಿ ಪರ್ಪಸ್, ಕಳ್ಳರು ಯಾರು ಬರಬಾರ್ದು ಅಂತ ಸೇಫ್ಟಿ ಪರ್ಪಸ್ಗೆ ಡಾಗ್ ಅನ್ನ ಯೂಸ್ ಮಾಡ್ತಾರ. ಸರಿನಾ? ಸಿಂಪಲ್ ಇದೆ. ಈ ನೋಡ್ರಿ, ಹ್ಯಾವ್ ಯು ರಿಯರ್ ಅನಿಮಲ್ ಇನ್ ಯುವರ್ ಹೌಸ್? ನೀವು ಮನೆಯಲ್ಲಿ ಪ್ರಾಣಿಗಳನ್ನ ಸಾಕಿದ್ದೀರಾ? ಹೌ ಡು ಯು ಲುಕ್ ಆಫ್ಟರ್ ದೆಮ್? ನೀವು ಅವುಗಳನ್ನ ಹೇಗೆ ನೋಡಿಕೊಳ್ಳುತ್ತೀರಿ? ವಿತ್ ಲವ್ ಅಂಡ್ ಕೇರ್. ವಿತ್ ಲವ್ ಅಂಡ್ ಕೇರ್. We treat them with love. We treat them with love and care and give them food time to time. And give them food time to time. ಅವುಗಳಿಗೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಕೊಡುತ್ತೇವೆ. Satish and Joseph are friends. Satish has come to Joseph's house to meet him. Here is a problem. The dog is guarding Joseph's house. Help Satish to reach Joseph's house without being caught by the dog. ನಾಯಿ, ಇಲ್ಲೊಂದು ನಾಯಿ ಐತಿ, ನಾಯಿ ಕಚ್ಚಲಾರದಂತೆ ಇವನು ಈ ಮನೆಗೆ ಬರಬೇಕು. ಯಾವ ತರ ಬರಬಹುದು ಎನ್ನುವುದನ್ನ ಹೇಳಿ ಅಂತ ಹೇಳ್ಯಾರ. ಚೆನ್ನಾಗಿದೆ, ಟ್ರೈ ಮಾಡಿ ಅದನ್ನ. ನೆಕ್ಸ್ಟ್ ನೋಡ್ರಿ, ಮ್ಯಾಚ್ ದ ಫಾಲೋಯಿಂಗ್. ಇಲ್ಲೇ ಪ್ರಾಣಿಗಳನ್ನು ಕೊಟ್ರ, ಅದರ ಯೂಸ್ ಅನ್ನ ಕೊಟ್ರ, ಏನೇನು ಯೂಸ್ ಅನ್ನೋದನ್ನ ಮ್ಯಾಚ್ ದಿ ಫಾಲೋಯಿಂಗ್ ಹೇಳ್ಯಾರ. ಆಕ್ಸ್, ಎತ್ತು. ಎತ್ತು ಎದಕ್ ಬೇಕು? ಉಳುಮೆ ಮಾಡಲು, ಫ್ಲಗ್ಗಿಂಗ್. ಎಮ್ಮೆ, ಹಾಲಿಗಾಗಿ, ಬಫೆಲೋ, ಮಿಲ್ಕ್. ಶಿಪ್, ಕುರಿ, ಉಣ್ಣೆಗಾಗಿ. ಕೋಳಿ, ಮೊಟ್ಟೆಗಾಗಿ, ಹೆನ್, ಮೊಟ್ಟೆ. ಕುದುರೆ, ಜಟಕಾ ಬಂಡಿಗಾಗಿ. ಹಾರ್ಸ್ ಕ್ಯಾರೇಜ್, ಜಟಕಾ ಬಂಡಿ, ರೈಡ್ಗಾಗಿ ಉಪಯೋಗ ಆಗುತ್ತೆ. ಹನಿಬಿ ಜೇನುತುಪ್ಪ. ಹನಿ. ಓಕೆ, ನೆಕ್ಸ್ಟ್ ಫಿಶ್. keeping the water clean by eating insect in water. ಸರಿನಾ? ನೆಕ್ಸ್ಟ್ ಈಗಲ್, keeping the environment clean by eating the dead animals. ಕ್ಲೀನ್ ಆಗ್ಬೇಕಿಲ್ಲ, CLEAN, ಕ್ಲೀನ್ ಆಗ್ಬೇಕು. ಅವರು ಅಷ್ಟೇ ಕೊಟ್ಟಿದ್ದಾರೆ ನೋಡ್ರಿ. ಸ್ವಲ್ಪ ನಿಮ್ದು ಅದೇ ತರ ಇತ್ತಂದ್ರ ಕ್ಲೀನ್ ಅಂತ ಮಾಡ್ಕೊಳ್ಳಿ. ಸರಿನಾ? ಒಂದೊಂದು ಆ ತರ ಆಗಿರ್ತಾವು. Do it yourself. Here is a few instruction to make an elephant mask. ಎಲಿಫೆಂಟ್ ಮಾಸ್ಕ್ ಅನ್ನ ತಯಾರು ಮಾಡ್ರಿ. ನೀಟಾಗಿ ಟ್ರೈ ಮಾಡಿ. ಇಲ್ಲೊಂದು ಆಕ್ಟಿವಿಟಿ ಇದೆ ನೋಡಿ. ಸರಿನಾ? ನೆಕ್ಸ್ಟ್ ಪಾಠವನ್ನು ನೋಡೋಣ ಈಗ. ಎಲಿಫೆಂಟ್ ಮಾಸ್ಕ್ ರೆಡಿ ಆಯ್ತು. ಆಕ್ಟಿವಿಟಿನ ಮಾಡಿ. ಇಲ್ಲಿ ನೋಡಿ, ಹೂ ಐ ಆಮ್. I have a colorful feathers. I am village clock. I have a colorful feathers. ಬಣ್ಣ ಬಣ್ಣದ ಪುಕ್ಕ ಇದೆ. ಹಳ್ಳಿಯ ಗಡಿಯಾರ ಯಾವುದು? ಕಾಕ್, ಹುಂಜ ಅಂತ ಹೇಳ್ತಾರೆ ಇದಕ್ಕೆ. ಕಾಕ್, ಹುಂಜ. I am big with large belly. I have a tail both at the front and at the back. ಇದೇನು? ಎಲಿಫೆಂಟ್. Tail, front, tail. I have tails both front and back ಅಂತಂದ್ರೆ ಎಲಿಫೆಂಟ್, ಆನೆ. Next, I have very small soft body, long ears and small whiskers. I hop
swiftly. ಇದೇನು ರ್ಯಾಟ್. ರ್ಯಾಟ್ ಅಂದ್ರೆ ಇಲಿ. ಕನ್ನಡದಾಗ ಸಣ್ಣ ಆಕಾರದ ಸುಕುಮಾರ, ಮೃದುವಾದ ಮೈ, ಉದ್ದನೆ ಕಿವಿ, ಕಡ್ಡಿ ಮೀಸೆ, ತಣ್ಣನೆ ಜಿಗಿತ ಅಂದ್ರೆ ಇಲಿ. I climb the top of the tree where no one can climb. I nibble figs smartly. ಹತ್ತಲಾರದ ಮರಕ್ಕೆ ಹತ್ತಿದವನು ಜಾಣ, ಹತ್ತಿ ಹಣ್ಣನ್ನ ಮೆದ್ದವನು ನಿಪುಣ ಅಂದ್ರ ಸ್ಕ್ವಾರಲ್. ಸ್ಕ್ವಾರಲ್ ಅಂತ ಇದಕ್ಕ ಅಳಿಲು ಅಂತ ಹೇಳ್ತಾರೆ. ನೆಕ್ಸ್ಟ್, I am the ant of the tiger. I eat rats. ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ ಅಂದ್ರ ಕ್ಯಾಟ್. ಬೆಕ್ಕು. ಬೆಕ್ಕು. ಈಗ ನಿಮಗಿದು ಗೊತ್ತೇ ನೋಡ್ರಿ. ಡೂ ಯು ನೋ ದಿಸ್? ಟೈಗರ್ ಇಸ್ ದ ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ. ಹುಲಿಯನ್ನ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಕರಿತೀವಿ. ಟು ಪ್ರಿಸರ್ವ್ ದ ಡಿಕ್ರೀಸಿಂಗ್ ನಂಬರ್ ಆಫ್ ಟೈಗರ್ಸ್, ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ ಪ್ರಾಜೆಕ್ಟ್ ಟೈಗರ್. ಭಾರತ ಹುಲಿಗಳ ರಕ್ಷಣೆಗಾಗಿ ಹುಲಿಗಳ ರಕ್ಷಣೆ ಅಭಿಯಾನವನ್ನ ಪ್ರಾರಂಭಿಸಿದೆ. The number of insects is very large in the animal kingdom. ಕೀಟಗಳ ಸಂಖ್ಯೆ ಅತಿ ಹೆಚ್ಚು ಇದೆ ಪ್ರಾಣಿ ಪ್ರಪಂಚದಲ್ಲಿ. A cheetah run at 100 km/h. ನೋಡ್ರಿ, ಒಂದು ತಾಸಿಗೆ ಚಿರತೆ 100 ಕಿಲೋಮೀಟರ್ದಷ್ಟು ವೇಗದಲ್ಲಿ ಓಡುತ್ತದೆ ಅಂತ. The blue whale, which is 33 meters long, is the biggest animal in the animal kingdom. 33 ಮೀಟರ್ನಷ್ಟು ಉದ್ದವಿರುವ ನೀಲಿ ತಿಮಿಂಗಲ ಪ್ರಾಣಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದು. Some animals like chameleon, ಉಸಿರುವಳ್ಳಿ ಅಂತಾರೆ ಇದಕ್ಕೆ, and leaf insect change their color to shoot their backdrop. ಅದು ವೈರಿಗಳಿಂದ ರಕ್ಷಣೆಗಾಗಿ ತಮ್ಮ ಬಣ್ಣವನ್ನು ಬದಲಾಯಿಸ್ತವು. To protect themselves from enemies. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 2 ಹನಿ, ಸ್ವೀಟ್ ಹನಿ, ಇದನ್ನು ನೋಡೋಣ.